ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿರುವಂತಹ ಮುಸ್ಲಿಂ ನಾಯಕರ ನಿಯೋಗ ಮೂರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಂತಹ ಮುಸ್ಲಿಂ ಎಂಎಲ್ಎ ಎಂಎಲ್ಸಿಗಳ ನಿಯೋಗ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿರುವಂತಹ ಮುಸ್ಲಿಂ ನಾಯಕರ ನಿಯೋಗ ಮೂರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಂತಹ ಮುಸ್ಲಿಂ ಎಂಎಲ್ಎ ಎಂಎಲ್ಸಿಗಳ ನಿಯೋಗ ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಕೆಪಿಸಿಸಿ ರಾಜ್ಯಾಧ್ಯಕ್ಷ ಎಂಎಲ್ಸಿ ಸಲೀಂ ಅಹಮದ್, ಪೌರಾಡಳಿತ ಸಚಿವ ರಹೀಂ ಖಾನ್, ಶಾಸಕ ರಿಜ್ವಾನ್ ಅರ್ಷದ್, ಶಾಸಕ ಎನ್ಎ ಹ್ಯಾರಿಸ್, ಶಾಸಕ ತನ್ವೀರ್ ಸೇಠ್, ಕಾಂಗ್ರೆಸ್ನ ನಾಯಕ ಮನ್ಸೂರ್ ಅಲಿ ಖಾನ್ ಒಳಗೊಂಡು ನಿಯೋಗದಿಂದ ಭೇಟಿ. ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಂತಹ ಕಾಂಗ್ರೆಸ್ನ ಎಂಎಲ್ಸಿ ಎಂಎಲ್ಎಗಳು ಮುಸ್ಲಿಂ ಮುಖಂಡರ ಈ ಒಂದು ಭೇಟಿ ಹಾಗೂ ನಿಯೋಗ ಏನಿರಬಹುದು ಎನ್ನುವಂತಹ ಕುತೂಹಲ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಸ್ಲಿಂ ನಾಯಕರು ಭೇಟಿಯಾಗಿದ್ದಾರೆ. ಮೂರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಮುಸ್ಲಿಂ ಎಂಎಲ್ಸಿ ಹಾಗೂ ಎಂಎಲ್ಎಗಳು. ಅವರು ನಿಯೋಗವನ್ನ ತೋಡ್ಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಎಲ್ಲರೂ ಕೂಡ ಹೋಗಿ ಒಂದೊಂದು ಬೇಡಿಕೆಯನ್ನ ಮೂರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾವೆಲ್ಲ ಬೇಡಿಕೆ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮೂರು ಬೇಡಿಕೆಯನ್ನ ಇಟ್ಟಿರುವಂತಹ ಮುಸ್ಲಿಂ ನಾಯಕರ ನಿಯೋಗ. ಒಂದನೇ ಬೇಡಿಕೆ, ನಿಯೋಗ ಮಂಡಳಿಯಲ್ಲಿ ಸದಸ್ಯ ನಿರ್ದೇಶಕರ ನೇಮಕದಲ್ಲಿ ಮುಸಲ್ಮಾನರಿಗೆ ಪ್ರಾತಿನಿಧ್ಯ. ಸಿಎಂ ಸಿದ್ದರಾಮಯ್ಯಗೆ ಮೂರು ಬೇಡಿಕೆಯನ್ನ ಇಟ್ಟಿರುವಂತಹ ಮುಸ್ಲಿಂ ನಾಯಕರ ನಿಯೋಗ. ಒಂದನೇದ್ಯಾವುದು? ನಿಗಮ ಮಂಡಳಿಯಲ್ಲಿ ಸದಸ್ಯ ನಿರ್ದೇಶಕರ ನೇಮಕದಲ್ಲಿ ಮುಸಲ್ಮಾನರಿಗೆ ಪ್ರಾತಿನಿಧ್ಯ. ಎರಡನೇದು, ವಿಧಾನ ಪರಿಷತ್ಗೆ ಎಂಎಲ್ಸಿಗಳ ಆಯ್ಕೆಯ ವೇಳೆ ಮುಸಲ್ಮಾನರಿಗೆ ಪ್ರಾತಿನಿಧ್ಯ. ಮೂರನೇದಾಗಿ, ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯಲ್ಲಿ ಮುಸಲ್ಮಾನರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು. ಇನ್ನು ಬಾಕಿ ಉಳಿದಿರುವಂತಹ ನಿಗಮ ಮಂಡಳಿಗಳ ನಿರ್ದೇಶಕರ ನೇಮಕಾತಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಕೂಡ ಇನ್ನು ನಿರ್ದೇಶಕರ ನೇಮಕಾತಿಯಾಗಿಲ್ಲ. ಪರಿಷತ್ನ 4 ಸ್ಥಾನಗಳಿಗೆ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನ ಬಾಕಿ ಇದೆ. ಮುಸಲ್ಮಾನ ಸಮುದಾಯದ ನಾಯಕರೆಲ್ಲರೂ ಒಟ್ಟಿಗೆ ಕೂಡಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮನವಿ ಬೇಡ, ನಿಯೋಗ ಅಂತ ಹೇಳೋಣ, ನಿಯೋಗವನ್ನ ಸಲ್ಲಿಕೆ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಂದ ಹಿಡಿದು ನಿಯೋಗವನ್ನ ಸಲ್ಲಿಕೆ ಮಾಡಲಾಗಿದೆ. ಇದರ ಮಧ್ಯೆ
ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಎನ್ನುವಂತಹ ಕೂರ್ಚಿ ಇದೆಯಲ್ಲ ಅದು ಕೂಡ ಅಲ್ಲಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾರನ್ನೂ ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ಮುಸ್ಲಿಂ ಬಾಂಧವರನ್ನ ಸಿಎಂ ಸಿದ್ದರಾಮಯ್ಯ ಅವರು ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವ್ರು ಮಾಡೋದು ಇಲ್ಲ. ಈಗ ಮುಸ್ಲಿಂ ಬಾಂಧವರೆಲ್ಲ ಸೇರಿ, ಮುಸ್ಲಿಂ ನಾಯಕರೆಲ್ಲ ಸೇರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನ, ನಿಯೋಗ ಪತ್ರವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಯೋಗ ಪತ್ರವನ್ನ ನಗನಗ್ತಾ ಸಿಎಂ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ 3 ಬೇಡಿಕೆಯನ್ನ ಇಟ್ಟಿದ್ದಾರೆ ಮುಸ್ಲಿಂ ನಾಯಕರು. ಒಂದೇನೇನು? ನಿಗಮ ಮಂಡಳಿಯಲ್ಲಿ ಸದಸ್ಯ ನಿರ್ದೇಶಕರ ನೇಮಕಾತಿಯಲ್ಲಿ ಮುಸಲ್ಮಾನರಿಗೆ ಪ್ರಾತಿನಿಧ್ಯವನ್ನ ನೀಡಬೇಕು. ಎರಡನೇದಾಗಿ ವಿಧಾನ ಪರಿಷತ್ಗೆ ಎಂಎಲ್ಸಿಗಳ ಆಯ್ಕೆಯ ವೇಳೆ ಮುಸಲ್ಮಾನರಿಗೆ ಪ್ರಾಧಾನ್ಯತೆಯನ್ನ ನೀಡಬೇಕು, ಅಂದ್ರೆ ಮುಸಲ್ಮಾನರನ್ನು ನೋಡಬೇಕು ಅಂತ ಹೇಳಿ ಸ್ವಲ್ಪ ಹಿಂದೂಗಳ ಕಡೆಗೂ ಕೂಡ ಅಥವಾ ಕ್ರಿಶ್ಚಿಯನ್ರ ಕಡೆಗೂ ಕೂಡ ಸ್ವಲ್ಪ ಗಮನವನ್ನು ಹರಿಸಿದ್ರೆ ಒಳ್ಳೆಯದು. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯಲ್ಲಿ ಮುಸಲ್ಮಾನರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಬೇಕು, ಎಕ್ಸೆಟ್ರಾ 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 ಅಂತ ಹೇಳಿ ನಿಯೋಗವನ್ನ ತೋಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಳಿ. ಸಿಎಂ ಸಿದ್ದರಾಮಯ್ಯ ಎಲ್ಲದಕ್ಕೂ ಸಮ್ಮತಿ ಕೊಡ್ತಾರೆ, ಯಾಕಂದ್ರೆ ಸಿಚುವೇಶನ್ ಹಂಗಿದೆ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.